ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ಗೋಸ್ಕರ ಹುಡುಕ್ತಾ ಇದ್ದೀರಾ? ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ BMRCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸ್ಯಾಲರಿ ಬಂದು ನೀವು ಕೇಳಿದ್ರೆ ದಂಗಾಗ್ತೀರಾ. ಏನು ಅಂತ ಹೇಳಿದ್ರೆ 1,02,000 ರೂಪಾಯಿಂದ ಹಿಡಿದು 2 ಲಕ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ? ಸೊ BMRCL ಅಲ್ಲಿ ಕರೆದಿರುವಂತ ಪೋಸ್ಟ್. ಈ ಒಂದು ಪೋಸ್ಟಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ 7 ಪೋಸ್ಟ್ ನ ಕರೆದಿದ್ದಾರೆ. ಜನರಲ್ ಮ್ಯಾನೇಜರ್ ಅಂಡ್ DGM ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ. ಓಕೆನಾ? ಸೊ ಸ್ಯಾಲರಿ ನೋಡಿ 2,06,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು ಇದ್ರದ್ದು 30 ಜೂನ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಯಾವ ರೀತಿ ಅಪ್ಲಿಕೇಶನ್ ಮಾಡೋದು ಏನು ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಬೆಂಗಳೂರು ಕರ್ನಾಟಕದಲ್ಲಿ ಕರೆದಿರುವಂತದ್ದು, ಮೆಟ್ರೋ ರೈಲಿಗೆ ಕರೆದಿರುವಂತದ್ದು. ಓಕೆನಾ? ಸೊ ಜನರಲ್ ಮ್ಯಾನೇಜರ್ ಅಂಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ಕರೆದಿರುವಂತದ್ದು. ಇದಾದ ನಂತರ ನೋಡಿ, ಇದರಲ್ಲಿ 7 ಪೋಸ್ಟ್ ಇದಾವೆ. ಯಾವ್ಯಾವ ಪೋಸ್ಟ್ಗೆ ಏನೇನು ಅಂತ ಹೇಳಿದ್ರೆ, ಜನರಲ್ ಮ್ಯಾನೇಜರ್ ಟ್ರಾಕ್ಷನ್ ಅಂಡ್ ರೋಲಿಂಗ್ ಸ್ಟಾಕ್ ಗೆ 1 ಪೋಸ್ಟ್ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ 1 ಪೋಸ್ಟ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ E&M ಗೆ 1 ಪೋಸ್ಟ್, ಆಪರೇಷನ್ಸ್ 1 ಪೋಸ್ಟ್, ಸೇಫ್ಟಿ 1 ಪೋಸ್ಟ್, SSM 1 ಪೋಸ್ಟ್, ಹಾಗೆ AFC ಅಂಡ್ ಟೆಲ್ 1 ಪೋಸ್ಟ್. ಸೊ ಟೆಲ್ ಅಂದ್ರೆ ಟೆಲಿಕಮ್ಯುನಿಕೇಶನ್. ಓಕೆನಾ? ಸೊ 7 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಏನ್ ಓದಿರ್ಬೇಕು ಅಂತ ಹೇಳೋದಾದ್ರೆ, ಪೋಸ್ಟ್ ವೈಸ್ ನೋಡೋದಾದ್ರೆ BE BTech ಓದಿರ್ಬೇಕಾಗಿರುತ್ತೆ ಸಿದ್ರೆ. ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಜನರಲ್ ಮ್ಯಾನೇಜರ್ ಓದಿರ್ಬೇಕು. ಆದ ನಂತರ DGM ಆಪರೇಷನ್ಸ್ ಗೆ DGM E&M ಗೆ BE BTech ಮೆಕ್ಯಾನಿಕಲ್ ಆಗಿದ್ರು ಓಕೆ, ಎಲೆಕ್ಟ್ರಿಕಲ್ ಆಗಿದ್ರು ಓಕೆ. ಓಕೆನಾ? ಸೊ ಸೇಫ್ಟಿಗೆ ಬಂದು ಡಿಗ್ರಿ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಇನ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಕೂಡ ಆಗಿರ್ಬೇಕು. ಅದಾದ ನಂತರ SSM ಗೆ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗಿರುತ್ತೆ. ಅದ ನಂತರ DGM AFC ಟೆಲಿಕಮ್ಯುನಿಕೇಶನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಆರ್ ಕಂಪ್ಯೂಟರ್ ಸೈನ್ಸ್. ಸೊ ಇವೆರಡರಲ್ಲಿ ಯಾವ್ದಾರು ಒಂದಾಗಿದ್ರು ಓಕೆ. ಅದ ನಂತರ ನಿಮ್ದು ಎಕ್ಸ್ಪೀರಿಯನ್ಸ್ ಕೂಡ ಇರ್ಬೇಕಾಗಿರುತ್ತೆ ಸಿದ್ರೆ. ಓಕೆನಾ? ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಜನರಲ್ ಮ್ಯಾನೇಜರ್ಗೆ ನೋಡೋದಾದ್ರೆ ಏಜ್ ಲಿಮಿಟ್ 55ರಿಂದ 58, ಡೆಪ್ಯೂಟಿಗೆ 48ರಿಂದ 56 ವರೆಗೂ ಇದೆ. ಓಕೆನಾ? ಹಾಗೆ ಏಜ್ ರಿಲ್ಯಾಕ್ಸಸ್ ಕೂಡ ಇದೆ. ಸೊ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 1,64,000 ರೂಪಾಯಿ ಪರ್ ಮಂತ್ ಇದೆ. ಜನರಲ್ ಮ್ಯಾನೇಜರ್ಗೆ 2,06,250 ರೂಪಾಯಿ ಪರ್ ಮಂತ್ ಇದೆ. ಓಕೆನಾ? ಪ್ಲಸ್ GPA, GMC, ಟ್ರಾನ್ಸ್ಪೋರ್ಟ್ ಅಂಡ್ ಅದರ್ ಅಪ್ಲಿಕೇಬಲ್ ಅಲವೆನ್ಸಸ್ ಇರುತ್ತೆ. ಓಕೆನಾ? ಸೊ ನೋಡಿ, ಡಾಕ್ಯುಮೆಂಟ್ಸ್ ಅಂತೂ ಕ್ಲಿಯರ್ ಏನಿದೆ ಅಂತ ಹೇಳಿದ್ರೆ, ಎಜುಕೇಶನ್ ಸರ್ಟಿಫಿಕೇಟ್ಸ್, ID ಪ್ರೂಫ್, ಫೋಟೋ, ಸಿಗ್ನೇಚರ್, ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಓಕೆನಾ? ಸೊ 7 ಜುಲೈ 2025 ಏನಿದೆ, ಈ ಒಂದು ಲಾಸ್ಟ್ ಡೇಟ್ ಇದೆ ಡಾಕ್ಯುಮೆಂಟ್ಸ್ ನ ಪ್ರಿಂಟ್ ಔಟ್ ತಗೊಂಡು ಸೆಂಡ್ ಮಾಡೋದಕ್ಕೆ. ಓಕೆನಾ? ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ಜೂನ್. ಓಕೆನಾ? ಸೊ ಹಾರ್ಡ್ ಕಾಪಿ ಸಬ್ಮಿಷನ್ ಕೂಡ ಇರುತ್ತೆ. 4 ಗಂಟೆ ಒಳಗಡೆ ನೀವು ಜುಲೈ 7ನೇ ತಾರೀಕು ಒಳಗಡೆ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್, ನೋಟಿಫಿಕೇಶನ್ ಪ್ರತಿಯೊಂದು ಇಲ್ಲಿದೆ ನೋಡಿ. ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸಿಗ್ತಾನೆ ನಮ್ಮ BMRCL ಪೋಸ್ಟ್. ಇಲ್ಲಿ ಬಂದು ನೀವು ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಲೈ ಆನ್ಲೈನ್ ಓಪನ್ ಆಗುತ್ತೆ. ಹಾಗೆ ನೀವು ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಬಹುದು, ಅಥವಾ ಯಾವ ಒಂದು ಪೋಸ್ಟ್ ಅಲ್ಲಿ ಕಳಿಸ್ಬೇಕಾಗಿರುತ್ತೆ ಅಪ್ಲಿಕೇಶನ್ ನ. ಸೊ ಆ ಒಂದು ಅಡ್ರೆಸ್ ಕೂಡ ಇಲ್ಲಿದೆ ನೋಡಿ. ಓಕೆನಾ? ಸೊ ಅಡ್ರೆಸ್ ಬಂದು ದ ಜನರಲ್ ಮ್ಯಾನೇಜರ್ HR, BMRCL, 3rd ಫ್ಲೋರ್, BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ, ಬೆಂಗಳೂರು 27. ಓಕೆನಾ? ಸೊ ಎನ್ವಲಪ್ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳ್ಬಿಟ್ಟು ಡ್ಯಾಶ್ ಕೊಟ್ಟಿದ್ದಾರೆ. ಡ್ಯಾಶ್ ಅಲ್ಲಿ ಏನ್ ಬರೀಬೇಕು, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅಥವಾ ಜನರಲ್ ಮ್ಯಾನೇಜರ್, ಇದನ್ನ ನೀವು ಕಳಿಸ್ಬೇಕಾಗಿರುತ್ತೆ 7ನೇ ತಾರೀಕು ಒಳಗಡೆ. ಓಕೆನಾ? ಸೊ 7ನೇ ತಾರೀಕು ಒಳಗಡೆ ನೀವು ಕಳಿಸ್ಬೇಕಾಗಿರುತ್ತೆ ಸಿದ್ರೆ. ಓಕೆನಾ? ಇಲ್ಲಿ ಬಂದು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸಿದ್ರೆ, ಯಾವ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಇದ್ದೀರಾ. ಓಕೆನಾ? ಸೊ ಈ ರೀತಿ ಪೋಸ್ಟ್ ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಲೇಟೆಸ್ಟ್ ಆಗಿ ಬರುವಂತಹ ಪ್ರತಿಯೊಂದು ಪೋಸ್ಟ್ ಗಳಿಗೆ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ? ಸೊ ಯಾವುದೇ ಒಂದು ಪೋಸ್ಟ್ ಮಿಸ್ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸಿದ್ರೆ. ಡೈಲಿ ಒಂದು ಪೋಸ್ಟ್ ನ ಅದರಲ್ಲಿ ಕಳಿಸ್ತಾ ಇರ್ತೀವಿ. ಓಕೆನಾ? ಸೊ ವೆಬ್ಸೈಟ್ ಅಲ್ಲಿ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ 5-6 ಪೋಸ್ಟ್ಗಳು. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ? ಸೊ ಹಾಗೆ ನೋಡೋದಾದ್ರೆ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸತ್ರೆ ನೋಟಿಫಿಕೇಶನ್. ಈಗಾಗಲೇ ನಿಮ್ಗೆ ಏನ್ ತಿಳಿಸ್ಕೊಡಿದೀನಿ ಅದೇ ಪ್ರತಿಯೊಂದು ನೋಟಿಫಿಕೇಶನ್ಸ್ ಇಲ್ಲಿ ಇರೋದು ಸಿದ್ರೆ. ಸೊ ಪ್ರತಿ ಒಂದು ಜಾಬ್ ಪೋಸ್ಟ್ ಏನ್ 7 ಪೋಸ್ಟ್ ಹೇಳಿದ್ದೆ, 7 ಪೋಸ್ಟ್ ಇಲ್ಲಿದಾವೆ ನೋಡಿ. ಹಾಗೆ
ಏನ್ ಏಜ್ ಲಿಮಿಟ್ ಹೇಳಿದೆ ಪ್ರತಿಯೊಂದು ಸೇಮ್ ಡಿಟು ನಿಮ್ಗೆ ಏನ್ ತಿಳಿಸ್ಕೊಡಿದೆ ಅದೇ ನೋಟಿಫಿಕೇಶನ್ ಇರೋದು. ಸೊ ಹಾಗೆ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ಎಕ್ಸ್ಪೀರಿಯನ್ಸ್ ಕೂಡ ತಗೊಂಡಿರ್ಬೇಕಾಗಿರುತ್ತೆ, ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಸೊ ನೀವು ಕೆಲಸ ಮಾಡಿರ್ಬೇಕು ಅಥವಾ ಡಿಗ್ರಿ ಮಾಸ್ಟರ್ಸ್ ಏನೇ ಮಾಡಿದ್ರು ಅದನ್ನು ಕೂಡ ಕೌಂಟ್ ಅಂತ ತಗೊಳ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ನೋಡೋದಾದ್ರೆ 1 to 3 years ಇರುತ್ತೆ, ಹಾಗೆ ಎಕ್ಸ್ಟೆಂಡಬಲ್ ಕೂಡ ಇದೆ ಸ್ನೇಹಿತರೆ. ಸೊ ಇದಿಷ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇನ್ನು ನಿಮ್ಗೆ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಒರಿಜಿನಲ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಏಜ್ ಪ್ರೂಫ್, ಎಜುಕೇಶನ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, NOC, ಕಾಪಿ ಆಫ್ ದ ರೆಸ್ಯೂಮು, ಮತ್ತೆ 5 years FR, ಮತ್ತೆ ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಅದ ನಂತರ HR ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್, ಮತ್ತೆ ಏನಾದ್ರು ಅದರ್ ರಿಲೆವೆಂಟ್ ಸರ್ಟಿಫಿಕೇಟ್ಸ್ ಇದ್ರೆ ಅದನ್ನು ಕೂಡ ತಗೊಬರ್ಬೇಕಾಗಿರುತ್ತೆ. ಕ್ಯಾಂಡಿಡೇಟ್ಸ್ ಆಲ್ರೆಡಿ ವರ್ಕಿಂಗ್ ಇನ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಅಟೋನಮಸ್ ಅವ್ರು NOC ತಗೊಂಡ್ ಬರ್ಬೇಕಾಗಿರುತ್ತೆ, ಓಕೆನಾ. ಸೊ ಅದ ನಂತರ ನೀವು ಆದಷ್ಟು ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಪ್ರಿಂಟ್ ತಗೊಂಡು ಡಾಕ್ಯುಮೆಂಟ್ಸ್ ಜೊತೆಗೆ ಈ ಒಂದು ಏನು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ 7ನೇ ತಾರೀಕು ಒಳಗಡೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ BMRCL ಮೇಂಟೈನರ್ ITI ಮುಗಿಸಿರುವಂತಹ ಅಭ್ಯರ್ಥಿಗೆ ಕೂಡ ಕಳಿಸಿರುವಂತಹ ವಿಡಿಯೋ ಕೂಡ ಇದೆ, ಅದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಅಥವಾ ಐ ಬಟನ್ ನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇನ್ನು ಬಾಗಲಕೋಟೆಯಲ್ಲಿ ಕರೆದಿರುವಂತಹ ಮೆಡಿಕಲ್ ಆಫೀಸರ್, ಸ್ಟಾಫ್ ನರ್ಸ್, ಲ್ಯಾಬೊರೇಟರಿ ಪ್ರತಿಯೊಂದು ಪೋಸ್ಟ್ ಗಳು ಇದಾವೆ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆಧಾರ್ ಜಾಬ್ಸ್ ಅಲ್ಲಿ ಕರೆದಿರುವಂತದ್ದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ, ಮತ್ತೆ ಸಿಂಧ್ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಪೋಸ್ಟ್, ಓಕೆನಾ. ಹಾಗೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಏರ್ಪೋರ್ಟ್ ಅಥಾರಿಟಿಯಲ್ಲಿ ಕೂಡ ಕರೆದಿರುವಂತಹ ಪೋಸ್ಟ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.